ಎಲ್ರಿಗೂ ನಮಸ್ಕಾರ. ಎಷ್ಟೊಂದು ಜನ ತಮ್ಮ ಅನ್ಕೊಂಡಿದ್ದ ಗೋಲ್, ಉದ್ದೇಶ, ಗುರಿಯನ್ನು ಮುಟ್ಟೋದಿಲ್ಲ. ಯಾಕೆ ಮುಟ್ಟೋದಿಲ್ಲ, ಯಾಕೆ ತಲುಪೋದಿಲ್ಲ ಅಂದರೆ ಅವ್ರು ಗೋಲ್ ಇಟ್ಕೋತಾರೆ, ಆದರೆ ಅದಕ್ಕೆ ಏನು ಮಾಡಬೇಕು ಅದನ್ನು ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು 20 kg ಲೂಸ್ ಮಾಡಬೇಕು, 20 ಕಿಲೋ ವೇಟ್ ಕಮ್ಮಿ ಮಾಡ್ಕೋಬೇಕು ಅನ್ಕೋತಾನೆ. ಆದರೆ ಅದಕ್ಕೋಸ್ಕರ ನಾನು ಡೈಲಿ ಒಂದು 10,000 ಸ್ಟೆಪ್ಸ್ ನಡಿಬೇಕು, ಡೈಲಿ ಇಷ್ಟು ನಾನು ವೇಟ್ ಲಿಫ್ಟಿಂಗ್ ಮಾಡಬೇಕು, ಇಷ್ಟು ಅವರ್ ಜಿಮ್ಮಿಗೆ ಹೋಗಬೇಕು, ಒಂದು ತಿಂಗಳಾದಮೇಲೆ ಸ್ವಲ್ಪ ನಂಬರ್ ಆಫ್ ಸ್ಟೆಪ್ಸ್ 15,000 ಮಾಡಬೇಕು, ವೇಟ್ ಲಿಫ್ಟಿಂಗ್ ಜಾಸ್ತಿ ಮಾಡಬೇಕು, ಡಯಟ್ ಮಾಡಬೇಕು, ಇದೆಲ್ಲ ಸ್ಟೆಪ್ಸು. ಅದಾದಮೇಲೆ 6 ತಿಂಗಳಿಗೆ ವೇಟ್ ಕಮ್ಮಿ ಆಗುತ್ತೆ, ಅದನ್ನು ಮಾಡೋದಿಲ್ಲ. ಸ್ಟೆಪ್ಸನ್ನ ಹಾಕಬೇಕು. ಒಬ್ಬ ವಿದ್ಯಾರ್ಥಿ 3 ತಿಂಗಳಾದಮೇಲೆ ಎಕ್ಸಾಮ್ ಇದೆ, ನಂಗೆ 90% ಮಾರ್ಕ್ಸ್ ಬೇಕು, ಇಲ್ಲ ಫಸ್ಟ್ ರ್ಯಾಂಕ್ ಬರಬೇಕು ಅನ್ಕೋತಾನೆ. ದಟ್ ಇಸ್ ಅ ಗೋಲ್, ಗುರಿ. ಆದರೆ ಅವನು ಅದಕ್ಕೋಸ್ಕರ ಇಷ್ಟು ಚಾಪ್ಟರ್ ಓದಬೇಕು, ಇಷ್ಟೊಂದು ನಾನು MCQ ಟೆಸ್ಟ್ ತೊಗೋಬೇಕು, ಇಷ್ಟೊಂದು ನಾನು ಮತ್ತೆ ರಿವಿಷನ್ ಮಾಡಬೇಕು, ಇದನ್ನೆಲ್ಲ ಗೋಲ್ ಸ್ಟೆಪ್ಸ್ನ ಬ್ರೇಕ್ ಡೌನ್ ಮಾಡಬೇಕು. ಸೊ ಡೈರೆಕ್ಟಾಗಿ ನಾನು ಬರೀ ಫಸ್ಟ್ ರ್ಯಾಂಕ್ ಬರಬೇಕು ಅಂದರೆ ಆಗೋದಿಲ್ಲ. ನಾವು ಯಾವುದೇ ಗುರಿ ಇರಲಿ, ಉದ್ದೇಶ ಇರಲಿ, ಸ್ಟೆಪ್ ವೈಸ್ ಬ್ರೇಕ್ ಮಾಡಿದರೆ ನಮ್ಗೆ ಸಕ್ಸಸ್ ಸಿಗ್ತದೆ. ನಾವು ಆಫೀಸಲ್ಲಿ ನಂಗೆ ಈ ಪ್ರಮೋಷನ್ ಬೇಕಪ್ಪ, ನಾನು ಈ ಪೊಸಿಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಅದಕ್ಕೋಸ್ಕರ ಏನು ಸ್ಕಿಲ್ ಬೇಕು, ಏನು ನಮಗೆ ಕೌಶಲ್ಯತೆ ಬೇಕು, ಅದನ್ನು ನಾವು ಕಲಿಬೇಕು. ಹೊಸ ಕೋರ್ಸ್ ಮಾಡೋದಾಗಲಿ, ಹೊಸ ಆನ್ಲೈನ್ ಟ್ರೈನಿಂಗ್ ತೊಗೊಳ್ಳೋದಾಗಲಿ ಮಾಡಿ ಕಲಿತ್ರೆ ನಿಮ್ಗೆ ಆ ಪೊಸಿಷನ್ ಬರುತ್ತೆ. ಗೋಲ್ ರೀಚ್ ಆಗಬೇಕಂದ್ರೆ ನೀವು ಸ್ಟೆಪ್ಪನ್ನು ಡಿಫೈನ್ ಮಾಡಿ. ನಾನು ಏನೇನು ಸ್ಟೆಪ್ಪು ಎಷ್ಟು ದಿವಸ ಆಗ್ಬೋದು ಅಂತ ಡಿಫೈನ್ ಮಾಡಿಕೊಂಡು ನೀವು ಗೋಲಿನವರೆಗೆ, ನಿಮ್ಮ ಗುರಿಯವರೆಗೆ ಹೋಗಿ. ಈಚ್ ಸ್ಟೆಪ್ ಡಿಫೈನ್ ಮಾಡ್ದಂಗೆ, ಬ್ರೇಕಪ್ ಮಾಡ್ದಂಗೆ ನೀವು ಗುರಿಗೆ ಹತ್ತಿರ ಆಗ್ತೀರಾ, ನೀವು ಅದನ್ನು ಅಚೀವ್ ಮಾಡ್ತೀರಾ.